ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಕ್ಯಾರಮಲ್ ರವಾ ಹಲ್ವಾ ಮಾಡುವ. ಶೀರಾ ಅಂತ ಸಹ ನೀವು ಹೇಳ್ಬಹುದು. ಇದನ್ನು ಸಿಹಿ ತಿನ್ನುವರಾದ್ರೆ ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಸಹ ತಿನ್ಬಹುದು ಉಪ್ಮಾ ಜೊತೆ, ಅಥವಾ ನೀವು ಡೆಸರ್ಟ್ ತರ ಸಹ ಇದನ್ನು ಸರ್ವ್ ಮಾಡಬಹುದು. ನಾರ್ಮಲ್ ಆಗಿ ನಾವು ಶೀರಾ ಹಲ್ವಾ ಮಾಡೋ ಶುಗರ್ ಯೂಸ್ ಮಾಡ್ತೇವೆ. ಇಲ್ಲಿ ಸಹ ನಾವು ಶುಗರ್ ಯೂಸ್ ಮಾಡೋದು, ಆದ್ರೆ ಸ್ಪೆಷಾಲಿಟಿ ಏನಂದ್ರೆ ನಾವು ಶುಗರ್ ಅನ್ನು ಇಲ್ಲಿ ಕ್ಯಾರಮಲೈಸ್ಡ್ ಮಾಡಿ ಹಾಕೋದ್ರಿಂದ ಇದರ ಟೇಸ್ಟ್ ಅಂತೂ ಡಿಲಿಷಿಯಸ್ ಆಗಿರ್ತದೆ. ಸೊ ನೀವು ಮಿಸ್ ಮಾಡಬೇಡಿ, ಖಂಡಿತವಾಗಿ ಇದನ್ನು ಮನೆಯಲ್ಲಿ ಮಾಡಿ ನನಗೆ ರುಚಿ ಹೇಗೆ ಆಗಿದೆ ಅಂತ ಕಾಮೆಂಟ್ ಅಲ್ಲಿ ಹೇಳಿ. ಹಾಗೇನೆ ಈ ರೆಸಿಪಿ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: 1 ಕಪ್ ಬಾಂಬೆ ರವಾ, 1 ಕಪ್ ಶುಗರ್ ಸಕ್ಕರೆ, 1 ಕಪ್ ತುಪ್ಪ ಗೀ, 3 ಕಪ್ ಹಾಲು ಮಿಲ್ಕ್. ಸೊ ಈ ರೀತಿ ಇರಬೇಕು ರೇಷಿಯೋ ಅದರದ್ದು, ಆಗ ಸಾಫ್ಟ್ ಆಗಿ ಬರ್ತದೆ. 5 ಏಲಕ್ಕಿ ಕಾಡಮಮ್, ಗ್ರೀನ್ ಕಾಡಮಮ್ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೇನೆ, ಕುಟ್ಟಿ ಇಟ್ಕೊಂಡಿದ್ದೇನೆ. ಸ್ವಲ್ಪ ಒಣ ದ್ರಾಕ್ಷಿ, ಸ್ವಲ್ಪ ಗೋಡಂಬಿ ಕ್ಯಾಶ್ಯೂನಟ್. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. ಪಾತ್ರೆ ಬಿಸಿ ಆಗಿದೆ, ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು ಗೀ ಹಾಕೊಳ್ಳುವ. ತುಪ್ಪ, ಫ್ಲೇಮ್ ಲೋ ಅಲ್ಲಿ ಇಟ್ಕೊಳ್ಳಿ. ತುಪ್ಪ ಬಿಸಿಯ ನಂತರ ಗೋಡಂಬಿ, ಆ ನಂತರ ಒಣ ದ್ರಾಕ್ಷ. ಇದನ್ನು ಲೈಟ್ ಕೆಂಪಾಗುವ ತನಕ ನಾವು ಹುರಿಬೇಕು ಲೋ ಫ್ಲೇಮ್ ಅಲ್ಲಿ. ಇದೀಗ ಫ್ರೈ ಆಗಿದೆ, ಸಾಕು. ಇದನ್ನು ನಾವು ಬೇರೆ ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ. ಇಲ್ಲಿಗ ಸೇಮ್ ಪಾತ್ರೆಗೆ ನಾವು ರವಾ ಹಾಕೊಳ್ಳುವ. ಫ್ಲೇಮ್ ಲೋ ಅಲ್ಲಿ ಇಟ್ಕೊಳ್ಳಿ. ಇದನ್ನು 5 ಮಿನಿಟ್ಸ್ ನಾವು ಫ್ರೈ ಮಾಡ್ಕೊಳ್ಬೇಕು, ಲೋ ಫ್ಲೇಮ್ ಅಲ್ಲೇ ಹುರಿಬೇಕು. ಈಗ ಇಲ್ಲಿ ರವೆ ಫ್ರೈ ಆಗಿದೆ, ಸಾಕು. ಗ್ಯಾಸ್ ಆಫ್ ಮಾಡ್ಕೊಳ್ಳುವ. ಇದು ತಣ್ಣಾಗ್ಲಿಕ್ಕೆ ಬಿಡುವ ರವನ್ನು. ಈಗ ಇಲ್ಲಿ ರವೆ ತಣ್ಣಾಗಿದೆ, ಕೂಲ್ ಆಗಿದೆ. ಈಗ ನಾವು ಅದಕ್ಕೆ ತೆಗೆದಿಟ್ಕೊಂಡಂತ ಹಾಲನ್ನು ಸೇರಿಸಿಕೊಳ್ಳುವ. ಇದನ್ನೊಮ್ಮೆ ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನಾವೀಗ 10 ರಿಂದ 15 ಮಿನಿಟ್ ಸೋಕ್ ಆಗ್ಲಿಕ್ಕೆ ಬಿಡುವ. ನೆನೆಲಿದ್ದು ಹಾಲಲ್ಲಿ. ಹಾಲು ಸಹ ನಾನು ತಣ್ಣನೆ ತಕೊಂಡಿದ್ದೇನೆ, ಬಿಸಿ ಹಾಲು ತಗೊಳ್ಬೇಡಿ, ಥಂಡ ಹಾಲೇ ಯೂಸ್ ಮಾಡಿ ನೆನೆಸಿಡುವಾಗ. ಈಗ ಇಲ್ಲಿ ಸೇಮ್ ಪಾತ್ರೆಗೆ ನಾವು ಶುಗರ್ ಹಾಕೊಳ್ಳುವ, ಸಕ್ಕರೆ. ಇದನ್ನು ಕ್ಯಾರಮಲ್ ಮಾಡಬೇಕು ನಾವು. ಲೋ ಫ್ಲೇಮ್ ಅಲ್ಲಿ ಇದನ್ನು ಮೆಲ್ಟ್ ಮಾಡಬೇಕು, ನೀರು ಹಾಕೊಳ್ಬೇಡಿ. ಇಲ್ಲಿ ಕಾಣ್ತದೆ ಸೈಡ್ ಅಲ್ಲಿ ಮೆಲ್ಟ್ ಆಗ್ತಾ ಬರ್ತಾ ಉಂಟು. ನಾವು ಮಿಕ್ಸ್ ಮಾಡ್ಬೇಕಂತಿಲ್ಲ, ಹಾಗೇನೆ ಲೋ ಫ್ಲೇಮ್ ಅಲ್ಲಿ ಬಿಟ್ಟು ಬಿಡಿ, ಮೆಲ್ಟ್ ಆಗ್ತದೆ ಅದು. ಈಗ ನಾವು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳುವ. ಫ್ಲೇಮ್ ಲೋ ಅಲ್ಲೇ ಇರಲಿ. ಒಳ್ಳೆ ಕಲರ್ ಬಂದಿದೆ. ಈಗ ನಾವಿದಕ್ಕೆ ಗೀ, ತುಪ್ಪ ಹಾಕೊಳ್ಳುವ. ಇದನ್ನು ಸಹ ಈಗ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಒಳ್ಳೆ ರೀತಿದು ಲೋ ಫ್ಲೇಮ್ ಅಲ್ಲಿ ಬಿಸಿಯಾಗಿದೆ, ಸಾಕು. ಈಗ ನಾವಿದಕ್ಕೆ ನೆನೆಸಿಟ್ಕೊಂಡಂತ ಹಾಲು ಮತ್ತೆ ರವೆಯನ್ನು ಸೇರಿಸಿಕೊಳ್ಳುವ. ಫ್ಲೇಮ್ ಲೋ ಅಲ್ಲಿ ಇಟ್ಕೊಳ್ಳಿ. ಫ್ಲೇಮ್ ಲೋ ಅಲ್ಲಿ ಇಟ್ಕೊಂಡೆ ನಿಧಾನಕ್ಕೆ ಇದನ್ನು ಹಾಕೊಳ್ಳಿ, ಇಲ್ಲಿ ಮೈಗೆ ಸಿಡಿಬಹುದು. ಈಗ ಇದನ್ನು ಮೀಡಿಯಂ ಫ್ಲೇಮ್ ಅಲ್ಲಿ ನಾವು ಮಿಕ್ಸ್ ಮಾಡಬೇಕು ಒಳ್ಳೆ ರೀತಿ. ಕಂಟಿನ್ಯೂಸ್ ಮಿಕ್ಸ್ ಮಾಡ್ತಾ ಇರಿ ಸ್ಪೂನ್ ಅಲ್ಲಿ. ಈ ರೀತಿ ಸೈಡ್ ಇಂದ ತುಪ್ಪ ಬಿಡ್ಬೇಕು. ಇದಕ್ಕೆ ತುಪ್ಪ ಹಾಕಿದ್ರೇನೆ ಒಳ್ಳೇದು, ನೀವು ಎಣ್ಣೆ ಸಹ ಯೂಸ್ ಮಾಡಬಹುದು, ಆದ್ರೆ ಹಲ್ವಕ್ಕೆ ನಾವು ತುಪ್ಪ ಹಾಕಿದ್ರೆ ಟೇಸ್ಟ್ ರುಚಿ ಜಾಸ್ತಿ. ಸಾಕು, ಗ್ಯಾಸ್ ಆಫ್ ಮಾಡ್ಕೊಳ್ಳುವ. ಈಗ ನಾವು ಕಾಡಮಮ್ ಪುಡಿ, ಏಲಕ್ಕಿ ಪುಡಿ ಹಾಕೊಳ್ಳುವ ಫ್ಲೇವರ್ಗೆ. ಆ ನಂತರ ಗಾರ್ನಿಶ್ ಮಾಡುವ ಗೋಡಂಬಿ ಮತ್ತೆ ಒಣ ದ್ರಾಕ್ಷದಿಂದ. ಅಲ್ಲಿಗೆ ನಮ್ದು ಹಲ್ವಾ ರೆಡಿ ಆಗಿದೆ, ಸರ್ವ್ ಮಾಡ್ಕೊಳ್ಳುವ ಈಗ.
ಇವತ್ತಿನ ವಿಡಿಯೋ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಹೊಸೊಬ್ರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.